ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇನು ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ತಾವುಗಳು ಈ ವಿಡಿಯೋನು ಎಂಡ್ವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒನ್ ಡೇ ಅಂದರೆ ನಿನ್ನೆ ಏನೇನು ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಾಗಿರುತ್ತೆ. ಈ ವಿಡಿಯೋನು ಇವತ್ತು ಅಪ್ಲೋಡ್ ಮಾಡಲಾಗಿದೆ. ತಾವುಗಳು ಈ ವಿಡಿಯೋನು ಕೊನೆವರೆಗೆ ನೋಡಿ. ಹಾಗೆ ಹೇಗನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ನೇತ್ರಾವತಿ ತೀರದಲ್ಲಿ ಸರಣಿ ಕೊಲೆಗಳು ಆಗಿವೆ ಅಂತ ಏನು ಹೇಳಲಾಗ್ತಾ ಇದೆ ಅಲ್ವಾ, ಅದರ ಶೋಧ ಕಾರ್ಯವು ನಡೀತಾ ಇತ್ತು. ಅದರ ಶೋಧ ಕಾರ್ಯಕ್ಕೆ ಭಾನುವಾರ ಬ್ರೇಕ್ ಹಾಕಲಾಗಿದೆ. ಆದ್ರೆ ಆ ಕೇಸ್ಗೆ ಸಂಬಂಧಿಸಿದಂತೆ ಒಂದು ಸ್ಫೋಟಕವಾದ ಬೆಳವಣಿಗೆ ಆಗಿದೆ. 2 ದಿನಗಳ ಹಿಂದಷ್ಟೇ ಒಂದು ಮೂಳೆ ಏನ್ ಸಿಕ್ಕಿತ್ತಲ್ವಾ, 6ನೇ ಪಾಯಿಂಟ್ ನಲ್ಲಿ ಏನು ಮೂಳೆ ಸಿಕ್ಕಿತ್ತಲ್ವಾ, ಆ ಮೂಳೆಗಳು 40 ವರ್ಷದ ಹಳಿದು ಅಂತ ಈಗ ಹೇಳಲಾಗ್ತಾ ಇದೆ. ಹಾಗೆ ಮೂಳೆಯು ಒಬ್ಬ ಪುರುಷನು ಅಂತ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬರ್ತಾ ಇದೆ. ಆದ್ರೆ ಇದುವರೆಗೂ ಯಾವುದೇ ಅಫಿಷಿಯಲ್ ಮಾಹಿತಿ ಬಂದಿಲ್ಲ. ಆದ್ರೆ ಮೂಳೆಗಳೇನ್ ಸಿಕ್ಕಿತ್ತಲ್ವಾ, ಸಿಕ್ಕಿದ ಬೆನ್ನಲ್ಲೇ ಆ ಮೂಳೆಗಳನ್ನು ಪರೀಕ್ಷೆ ಮಾಡಲು FSL ಗೆ ಕಳಿಸಲಾಗಿತ್ತು. ಅದಾದ ಬೆನ್ನಲ್ಲೇ ಈ ರೀತಿಯ ಮಾಹಿತಿ ಬರ್ತಾ ಇದೆ. ಆದ್ರೆ ಈ 6ನೇ ಪಾಯಿಂಟ್ ಬಿಟ್ಟು ಮತ್ತೆ ಯಾವ್ದು ಪಾಯಿಂಟ್ ನಲ್ಲೂ ಇದುವರೆಗೂ ಯಾವುದೇ ಮೂಳೆ ಸಿಕ್ಕಿಲ್ಲ. ಆ 6ನೇ ಪಾಯಿಂಟ್ ನಲ್ಲಿ ಏನ್ ಮೂಳೆಗಳು ಸಿಕ್ಕಿದಲ್ವಾ, ಅವುಗಳನ್ನು FSL ಗೆ ಕಳಿಸಲಾಗಿತ್ತು. ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ನು 1 ವಾರದೊಳಗೆ ಅದ್ರ ಬಗ್ಗೆ ಮಾಹಿತಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈ 6ನೇ ಪಾಯಿಂಟ್ ಬಿಟ್ಟು ಇದುವರೆಗೂ ಯಾವುದೇ ಪಾಯಿಂಟ್ ನಲ್ಲಿ ಯಾವುದೇ ಮೂಳೆ ಅಥವಾ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. ಮತ್ತೆ ಇಂದು ಸೋಮವಾರ ಪಾಯಿಂಟ್ ನಂಬರ್ 11, 12 ಮತ್ತು 13 ಪ್ಲೇಸ್ ಗಳಲ್ಲಿ ಅಗಿಯೋ ಕಾರ್ಯ ಸ್ಟಾರ್ಟ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಪಾಯಿಂಟ್ ಗಳೇನವಲ್ವಾ, ಈ ಪಾಯಿಂಟ್ ಗಳ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅನಾಮಿಕ ವ್ಯಕ್ತಿನೂ ಕೂಡ ಹೇಳಿದ್ನು, ಈ ಪಾಯಿಂಟ್ ಗಳಲ್ಲಿ ನಾನು 10ಕ್ಕಿಂತ ಹೆಚ್ಚು ವ್ಯಕ್ತಿಗಳ ಶವವನ್ನು ಹೂತಾಕಿದ್ನಿ ಅಂತ ಅನಾಮಿಕ ವ್ಯಕ್ತಿ ಕೂಡ ಹೇಳಿದ್ನು. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ 3 ಪಾಯಿಂಟ್ ಗಳಲ್ಲಿ ಏನು ಸಿಗುತ್ತೆ ಅಂತ. ಮನೆ ಕೆಲಸದ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ ಆರೋಪದಲ್ಲಿ ನಿನ್ನೆ ಅಷ್ಟೇ ಕೋರ್ಟ್ ನಲ್ಲಿ ತೀರ್ಪು ಬಂದಿತ್ತು. ಅವರು ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಂತ ಕೋರ್ಟ್ ನಲ್ಲಿ ತೀರ್ಪು ಬಂದಿತ್ತು. ಪರಪ್ಪನ ಅಗ್ರಹಾರದಿಂದ ಶನಿವಾರವಷ್ಟೇ ಅಪರಾಧಿ ಆದಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಶನಿವಾರ ಜೈಲಿನಿಂದ ಕೋರ್ಟ್ಗೆ ತರಲಾಗಿತ್ತು. ಕೋರ್ಟ್ ನಲ್ಲಿ ಶಿಕ್ಷೆ ನಿಗದಿ ಐತಲ್ವಾ, ನಿಗದಿ ಆದ್ಮೇಲೆ ಮತ್ತೆ ಅದೇ ಜೈಲಿಗೆ ಒಯ್ಯಲಾಯಿತು. ಇಷ್ಟು ದಿನಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿ ಒಂದು ವಿಚಾರಣಾಧೀನ ಕೈದಿಯಾಗಿದ್ರು. ಅಂದ್ರೆ ಜೈಲಿನಲ್ಲಿ ಇವರಿಗೆ ಯಾವುದೇ ಕೆಲಸ ಹಸ್ತಾ ಇರ್ಲಿಲ್ಲ. ಕೋರ್ಟ್ ನಲ್ಲಿ ತೀರ್ಪು ಬಂತಲ್ವಾ, ಜೀವಿತಾವಧಿ ಜೈಲು ಶಿಕ್ಷೆ ಅಂತ. ಮುಂದೆ ಅವರು ಜೈಲಿನಲ್ಲಿ ಸಜಾ ಬಂದಿಯಾಗಿ ಇರಲಿದ್ದಾರೆ. ಮತ್ತೆ ಪ್ರಜ್ವಲ್ ಅವರಿಗೆ ಜೈಲಿನಲ್ಲಿ ಅವರ ಸಮವಸ್ತ್ರ ನೀಡಲಾಗಿದೆ. ಸಮವಸ್ತ್ರದ ಜೊತೆಗೆ ಅವರಿಗೆ ಕೈದಿ ಸಂಖ್ಯೆನೂ ನೀಡಲಾಗಿದೆ. ಈ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಿನಲ್ಲಿ ಖೈದಿ ನಂಬರ್ 11528 ಖೈದಿ ನಂಬರ್ ನೀಡಲಾಗಿದೆ. ಹಾಗೆ ಅವರಿಗೆ ತಮ್ಮ ಕೆಲಸಕ್ಕಾಗಿ 524 ರೂಪಾಯಿ ನೀಡುವುದಾಗಿ ಹೇಳಲಾಗಿದೆ. ಶ್ರೀನಗರದಿಂದ ಡೆಲ್ಲಿಗೆ ಹೋಗಲು ಈ ಸೇನಾಧಿಕಾರಿ ಕೂಡ ಒಂದು ವಿಮಾನದ ಟಿಕೆಟ್ ಬುಕ್ ಮಾಡಿರ್ತಾರೆ. ವಿಮಾನದಲ್ಲಿ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಅವರ ಲಗೇಜಿನ ಕೆಜಿ ಬಂದ್ಬಿಟ್ಟು 7 kg ಇರ್ಬೇಕು. ಆದ್ರೆ ಸೇನಾಧಿಕಾರಿಯ ಲಗೇಜ್ ಬಂದ್ಬಿಟ್ಟು 16 kg ಆಗಿತ್ತು. ಆ ವಿಮಾನಿನ ಲಗೇಜ್ ಕೆಜಿ ಏನ್ ಹೆಚ್ಚಿಗಿತ್ತಲ್ವಾ, ಅದಕ್ಕೆ ವಿಮಾನಿನ ಸಿಬ್ಬಂದಿಗಳು ಅವರಿಗೆ ಹೇಳ್ತಾರೆ, ನೀವು ಇದಕ್ಕೆ ಹೆಚ್ಚಿನ ಶುಲ್ಕವನ್ನು ಭರಿಸಬೇಕಂತ ಏರ್ಲೈನ್ ಸಿಬ್ಬಂದಿಗಳು ಅವರಿಗೆ ಮನವಿ ಮಾಡ್ಕೋತಾರೆ. ಅದಕ್ಕೆ ಸೇನಾಧಿಕಾರಿಗಳು ಒಪ್ಪುವುದಿಲ್ಲ. ಆ ವಿಮಾನದ ಸಿಬ್ಬಂದಿ ಮತ್ತು ಸೇನಾಧಿಕಾರಿ ನಡುವೆ ಮಾತಿನ ಚಕಮಕಿ ನಡೆಯುತ್ತದೆ. ಮಾತಿನ ಚಕಮಕಿ ನಡೆದು ಮುಂದೆ ಹೋಗಿ ಸೇನಾಧಿಕಾರಿಗಳು ವಿಮಾನದ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಈ ಹಲ್ಲೆಯ ಪರಿಣಾಮವಾಗಿ ಒಬ್ಬ ವಿಮಾನದ ಸಿಬ್ಬಂದಿಯ ಬೆನ್ನು ಮೂಳೆ ಮುರಿದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇನ್ನೊಬ್ಬ ಸಿಬ್ಬಂದಿಯ ದವಡೆಯು ತೀವ್ರ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 2 ಸಿಬ್ಬಂದಿಗಳಿಗೂ ಕೂಡ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಹಲ್ಲೆ ಮಾಡಿದ ಆರೋಪದಡಿಯಲ್ಲಿ ಸೇನಾಧಿಕಾರಿಯವರ ವಿರುದ್ಧ FIR ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ನೋ ಫ್ಲೈ ಪಟ್ಟಿಗೆ ಸೇರಿಸುವುದಾಗಿ ಸ್ಪೈಜೆಟ್ ಹೇಳಿಕೊಂಡಿದೆ. ಈ ಘಟನೆಯು ಜುಲೈ 26ರಂದು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಇಂದು ಭಾರತದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರೇನು ಹರಲ್ವಾ, ಅವರಿಗೆ ಭಾರತದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಭೇಟಿಯಾದ್ರು. ಅವ್ರೇನ್ ಭೇಟಿ ಆದ್ರಲ್ವಾ, ಆದ ನಂತರ ರಾಷ್ಟ್ರಪತಿಯವರಿಗೆ ಗೃಹ ಸಚಿವರು ಮೀಟ್ ಆಗಿ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ.
ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಭಾರಿ ಮಳೆ ಆಗುತ್ತಿದೆ. ಮಳೆ ಆಗುತ್ತಿರುವ ಕಾರಣದಿಂದ 307 ರಸ್ತೆಗಳನ್ನು ಬಂದ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ರು. ಇನ್ನು 2 ದಿನಗಳ ಕಾಲ ಅದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತ ಹೇಳಿದ್ರು. ಹಾಗೆ ಹಿಮಾಚಲ ಪ್ರದೇಶವನ್ನು ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಶನಿವಾರ ಹಿಮಾಚಲ ಪ್ರದೇಶದ ಬರಾರಿಯಲ್ಲಿ ಹೆಚ್ಚಿನ ಪ್ರಮಾಣದ ಅಂತಂದ್ರೆ 108.2 ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಳೆಯಿಂದ ಏನೇನು ಅವಘಡ ಆಗಿರ್ತಾವಲ್ವಾ, ಆ ಅವಘಡದಿಂದ 101 ಮಂದಿ ಹಿಮಾಚಲ ಪ್ರದೇಶದಲ್ಲಿ ಸಾವನ್ನಪ್ಪಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ ಮಳೆಯ ಅವಘಡದಿಂದ 36 ಜನ ಕಾಣೆಯಾಗಿದ್ದಾರೆ. ಕಾಣೆಯಾಗಿ ಅವರು ಎಲ್ಲಿದ್ದಾರೆ ಮತ್ತು ಹೇಗಿದ್ದಾರಂತ ಏನೂ ಗೊತ್ತೇ ಇಲ್ಲ. ಈ ಆಂಧ್ರ ಪ್ರದೇಶದ ಬಾಪಟ್ಲ ಎಂಬ ಜಿಲ್ಲೆ ಏನದ ಅಲ್ವಾ, ಆ ಜಿಲ್ಲೆಯಲ್ಲಿ 15 ಜನ ಕ್ವಾರಿ ಇರ್ತದಲ್ವಾ. ಕ್ವಾರಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರಬಹುದು. ದೊಡ್ಡದಾದ ಬೆಟ್ಟ ಮತ್ತು ಕೆಳಗೆ ಗಣಿಗಾರಿಕೆ ಮಾಡ್ತಾರಲ್ವಾ, ಅದನ್ನೇ ಕ್ವಾರಿ ಅಂತಾರೆ, ನಿಮ್ಗೆಲ್ಲ ಗೊತ್ತೇ ಇರಬಹುದು. ಆ ಕ್ವಾರಿಯಲ್ಲಿ 15 ಜನ ಕೆಲಸ ಮಾಡ್ತಾ ಇದ್ರು. ಅವ್ರ ಪಾಡಿಗೆ ಅವರು ಕೆಳಗೆ ಕೆಲಸ ಮಾಡ್ತಾ ಇದ್ರು. ಕ್ವಾರಿಯಲ್ಲಿ. ಅವ್ರಿಗೇನು ಗೊತ್ತಿತ್ತು ಮೇಲಿಂದ ಬಂಡೆ ಬೀಳುತ್ತೆ ಅಂತ. ಅವ್ರ ಮೇಲೆ ಒಂದು ಗ್ರೆನೇಡ್ ಬಂಡೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಂಡೆಯಿಂದ 6 ಜನ ಸಾವನ್ನಪ್ಪಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ ವ್ಯಕ್ತಿಗಳೇನ್ ಮರಣ ಹೊಂದ್ರಲ್ವಾ, ಇವರೆಲ್ಲ ಒಡಿಸ್ಸಾದ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಹಾಗೆ ಮೇಲಿಂದ ಏನ್ ಬಂಡೆ ಬಿತ್ತಲ್ವಾ, ಕೆಲವರು ಸಂಶಯ ಪಡ್ತಾ ಇದ್ರು ಅಲ್ಲಿ ಏನಾದ್ರೂ ಸ್ಫೋಟಕವಾಗಿದೆ ಅಂತ ಸಂಶಯ ಪಡ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಸ್ಫೋಟಕವಾಗಿಲ್ಲ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಯಾವುದೇ ಸ್ಫೋಟಕ ಮತ್ತು ಭೂಕಂಪ ಏನೂ ಆಗಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ರು. ಹಾಗೆ ಅಲ್ಲಿ ಮೃತರಾದ ಕುಟುಂಬಗಳಿಗೆ ಅಲ್ಲಿನ ಸಿಎಂ ಆದಂತ ಚಂದ್ರಬಾಬು ನಾಯ್ಡು ಅವರು ಸಂತಾಪ ಸೂಚಿಸಿದ್ರು. ಈ ರಷ್ಯಾದ ಪೂರ್ವ ಭಾಗ ಏನದಲ್ವಾ, ರಷ್ಯಾದ ಈ ಪೂರ್ವ ಭಾಗದಲ್ಲಿ ರಷ್ಯಾದ ಕುರಿಲ್ ದ್ವೀಪ ಕಂಡು ಬರುತ್ತದೆ. ಆ ಕುರಿಲ್ ದ್ವೀಪದಲ್ಲಿ ಮತ್ತೊಮ್ಮೆ 7 ತೀವ್ರತೆಯ ಭೂಕಂಪವಾಗಿದೆ. ಈ ರಷ್ಯಾದಲ್ಲಿ ಏನ್ ಭೂಕಂಪ ಆಗಿದೆ ಅಲ್ವಾ, ಆ ಭೂಕಂಪಕ್ಕೆ ಯಾವುದೇ ಮುನ್ಸೂಚನೆ ರಷ್ಯಾದಲ್ಲಿ ನೀಡಿರಲಿಲ್ಲ. ಆದ್ರೂ ಕೂಡ ಭೂಕಂಪ ಆಗಿದೆ ಅಂತ ಹೇಳಲಾಗ್ತಾ ಇದೆ. 7 ತೀವ್ರತೆಯ ಭೂಕಂಪ ಏನಾಗಿದೆ ಅಲ್ವಾ, ಭೂಕಂಪ ಆಗಿದ ಕಾರಣ ದ್ವೀಪದಲ್ಲಿ ಸುನಾಮಿಗಳು ಅಪ್ಪಳಿಸಲಿವೆ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ದೊಡ್ಡ ಅಲೆಗಳು ಆ ದ್ವೀಪಕ್ಕೆ ಅಪ್ಪಳಿಸಬಹುದು ಅಂತ ವರದಿ ಆಗ್ತಾ ಇವೆ. ಇವತ್ತಿನ ಫುಲ್ ನ್ಯೂಸ್ ಹೇಗನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.